ಶ್ರಾವಣವು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳಾಗಿದೆ. ಈ ತಿಂಗಳಿನಲ್ಲಿ ಭಕ್ತರು ಉಪವಾಸ ಮಾಡಿ ಶಿವನನ್ನು ಪೂಜಿಸುತ್ತಾರೆ. ಆ ಮಹಾದೇವನ ಆಶೀರ್ವಾದದಿಂದ ಅವರು ಸಂಪತ್ತು ಮತ್ತು ಸಂತೋಷವನ್ನು ಪಡೆಯುತ್ತಾರೆ. ಇದಲ್ಲದೆ ಅವರು ದುಃಖದಿಂದ ಮುಕ್ತರಾಗುತ್ತಾರೆ. ಶ್ರಾವಣದಲ್ಲಿ ಶಿವನ ಪೂಜೆ ವಿಶೇಷ. ವಾಸ್ತುಶಾಸ್ತ್ರದ ಪ್ರಕಾರ ಈ ಸಸ್ಯಗಳು ಪೂಜೆಗೆ ಬಹಳ ಮುಖ್ಯ. ಈ ಗಿಡಗಳನ್ನು ಮನೆಯಲ್ಲಿ ನೆಟ್ಟರೆ ಗಿಡಗಳು ಬೆಳೆದಂತೆ ಮನುಷ್ಯನ ಜೀವನದಲ್ಲಿ ಪ್ರಗತಿ, ಸಂಪತ್ತು ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಶಿವನ ಪೂಜೆಗೆ ಬಳಕೆಯಾಗುವ ಹೂಗಳು ಮನೆಯಲ್ಲಿದ್ದರೆ ಅದು ಅಭಿವೃದ್ಧಿಯನ್ನು ತೋರಿಸುತ್ತದೆ. ಇಂತಹ ಗಿಡಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿಲ್ವ ವೃಕ್ಷ. ವಾಸ್ತುಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸದಲ್ಲಿ ಬಿಲ್ವದ ಮರವನ್ನು ನೆಡುವುದು ತುಂಬ ಶ್ರೇಯಸ್ಕರ. ಶಿವನಿಗೆ ಬಿಲ್ವ ಪತ್ರೆ ಎಂದರೆ ತುಂಬ ಇಷ್ಟ. ದಂತಕಥೆಯ ಪ್ರಕಾರ ಈ ಸಸ್ಯವು ಸಂಪತ್ತಿನ ದೇವರಾದ ಕುಬೇರನಂತೆ ವಾಸ ಮಾಡುತ್ತದೆ. ಇದನ್ನು ಮನೆಯಲ್ಲಿ ನೆಟ್ಟರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಈ ಗಿಡ ಬೆಳೆದಂತೆ ಮನುಷ್ಯನ ಬೆಳವಣಿಗೆಯೂ ಹೆಚ್ಚುತ್ತದೆ. ಜಮ್ಮಿ ಗಿಡ. ವಾಸ್ತುಶಾಸ್ತ್ರದಲ್ಲಿ ಜಮ್ಮಿ ಗಿಡಗಳಿಗೆ ಬಹಳ ಮಹತ್ವವಿದೆ. ಶ್ರಾವಣ ಮಾಸದಲ್ಲಿ ಜಮ್ಮಿ ಎಲೆಗಳನ್ನು ಶಿವನಿಗೆ ಅರ್ಪಿಸುವುದು ಒಳ್ಳೆಯದು. ಶನಿಯು ಶಿವನೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂದು ಹೇಳಲಾಗುತ್ತದೆ. ಅವನು ಶಿವನ ಭಕ್ತ. ಶ್ರಾವಣ ಮಾಸದಲ್ಲಿ ಈ ಗಿಡವನ್ನು ಮನೆಯಲ್ಲಿಟ್ಟರೆ ಆ ಶನಿ ಕೃಷೆಯು ಸಿಗುತ್ತದೆ. ಚಂಪಾ ಗಿಡ. ಶ್ರಾವಣ ಮಾಸದಲ್ಲಿ ಚಂಪಾ ಗಿಡವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಂಬಿಕೆಯ ಪ್ರಕಾರ ಈ ಗಿಡವನ್ನು ನೆಡುವುದರಿಂದ ನಮ್ಮ ಅದೃಷ್ಟ ಬೆಳಗುತ್ತದೆ. ಚಂಪಾ ಗಿಡವನ್ನು ಮನೆಯ ಸುತ್ತ ಚಿಕ್ಕ ಕುಂಡಗಳಲ್ಲೂ ನೆಡಬಹುದು. ಹೀಗೆ ಮಾಡುವುದರಿಂದ ಮನೆಗೆ ಹಣ ಬರಲು ದಾರಿ ತೆರೆದುಕೊಳ್ಳುತ್ತದೆ. ಎಕ್ಕ ಗಿಡ. ಎಕ್ಕ ಗಿಡಗಳಲ್ಲಿ ಬಿಳಿ, ಕಪ್ಪು ಹೀಗೆ ಹಲವು ವಿಧಗಳಿವೆ. ಶ್ರಾವಣ ಮಾಸದಲ್ಲಿ ಈ ಗಿಡವನ್ನು ನೆಟ್ಟರೆ ಶಿವನ ವಿಶೇಷ ಕೃಪೆಯಾಗುತ್ತದೆ. ಈ ಸಸ್ಯವು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಈ ಸಸ್ಯವು ಬಹಳ ಸುಲಭವಾಗಿ ಹಣ್ಣುಗಳನ್ನು ನೀಡುತ್ತದೆ. ಅದನ್ನು ಅನ್ವಯಿಸಲು ಹೆಚ್ಚು ಶ್ರಮದ ಅಗತ್ಯವಿಲ್ಲ. ಕೊನೆಯದು ಶಂಖಪುಷ್ಪ ಗಿಡ. ಶ್ರಾವಣ ಮಾಸದಲ್ಲಿ ಶಂಖಪುಷ್ಪ ಗಿಡ ನೆಡುವುದು ಒಳ್ಳೆಯದು. ಈ ಸಸ್ಯವು ಸಂಪತ್ತನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಶಿವನು ಶಂಖಪುಷ್ಪ ಗಿಡವನ್ನು ನೆಟ್ಟು ಸಂತುಷ್ಟನಾಗುತ್ತಾನೆ. ತನ್ನ ಭಕ್ತರ ಎಲ್ಲ ದುಃಖಗಳನ್ನು ದೂರ ಮಾಡುತ್ತಾನೆ. ಈ ಸಸ್ಯವನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.